Hello everyone, welcome to Sanmargaha classes. Let us see question number 16 of chapter Force and Pressure. What is gravitational force? ಸರಿ, ಈಗ ನೀವು ಏನ್ ಮಾಡ್ತಿದ್ದೀರಿ? ಹುಣಸೆ ಮರದ ಹತ್ರ ನಿಂತ್ಕೊಂಡಿದ್ದೀರಿ. ಹುಣಸೆ ಕಾಯ್ಬೇಕಾಗದ್ ನಿಮ್ಗೆ. ಕಲ್ವಗಿತೀರಿ, ಹುಣಸೆ ಕಾಯಿ ಬಿತ್ತು. ಬಿದ್ದಿದ್ ಎಲ್ಲಿ ಹೋಯ್ತು? ಆಕಾಶಕ್ಕೆ ಹೋಯ್ತಾ? ಮ್ಯಾಲೆ ಹರ್ಕೊಂಡು ಹೋಯ್ತಾ? ಕೆಳಗೆ ಬೀಳ್ತಿದೆ ಅಲ್ವಾ? ಕ್ರಿಕೆಟ್ ಆಡ್ತಿದ್ದೀರಿ, 6 ಹೊಡೆದ ಒಬ್ನು. 6 ಹೊಡೆದಿದ್ ಫೋರ್ಸಿಗೆ ಮೇಲೆ ಆಕಾಶಕ್ಕೆ ಹಾರ್ಕೊಂಡು ಹೋಯ್ತಾ? ಎಲ್ಲಿ ಬಂದ್ ಬಿತ್ತು? ಭೂಮಿಗೆ ಬಂದ್ ಬಿತ್ತಲ್ಲ ಅಲ್ವಾ? ಸೊ ಯಾಕೆ ಯಾವುದೇ ಆಬ್ಜೆಕ್ಟ್ ಅನ್ನ ನಾವು ಮೇಲೆಸಿದ್ರೆ ಅದು ಕೆಳಕ್ಕೆ ಬಂದ್ ಬೀಳುತ್ತೆ? ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಹಾಗಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು? Every object in the universe, whether small or large, exerts a force on every other object. This force is known as gravitational force. ಈಗ every object in the universe, whether it is small or large, exerts a force on every other object. This force is known as gravitational force. ನೀವು ಮೇಲ್ ಹಾರ್ತೀರಿ, ಹಾರಿದ್ರೆ ಮತ್ತೆ ಬಂದು ಕೆಳಗೆ ಬಿದ್ದಿರ್ತೀರಿ. ಬಾಲ್ ಅನ್ನ ಒದಿತೀರಿ, ಬಂದು ಮತ್ತೆ ಕೆಳಗೆ ಬೀಳುತ್ತೆ ಅಲ್ವಾ? ಮರದಿಂದ ಹಣ್ಣೆಲ್ಲ ಕೆಳಗೆ ಬಂದು ಬೀಳುತ್ತೆ. ಇದೇ ತರ ಈಗ ಸನ್, ಅರ್ತ್ ಮತ್ತೆ ಬೇರೆ ಬೇರೆ ಪ್ಲಾನೆಟ್ಸ್ ಅನ್ನೆಲ್ಲ ಹೇಗೆ ಹಿಡ್ಕೊಂಡಿದ್ದಾನೆ? ವಿತ್ ದ ಹೆಲ್ಪ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಅಲ್ಲಿ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಅಂತ ಬರುತ್ತೆ. ಅಲ್ಲಿ ಪ್ಲಾನೆಟ್ಸ್ ಗೆ ಹಗ್ಗ ಕಟ್ಟಿ ಹಿಡ್ಕೊಂಡಿಲ್ಲ ಸನ್ ಅಲ್ವಾ? ಸನ್ ಸುತ್ತ ಎಲ್ಲ ಪ್ಲಾನೆಟ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ. ಯಾಕೆ? ಅದನ್ನೆಲ್ಲ ಹೋಲ್ಡ್ ಮಾಡಿರೋದೇನು? ಗ್ರಾವಿಟೇಷನಲ್ ಫೋರ್ಸ್. ಅದನ್ನ ಹೇಳ್ತಿದ್ದಾರೆ, ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್, ವೆದರ್ ಸ್ಮಾಲ್ ಆರ್ ಲಾರ್ಜ್, exerts a force on every other object. This force is known as gravitational force. Thank you.